ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಕಳೆದ 4 ದಿನಗಳಿಂದ ರಾಹುಲ್ ಗಾಂಧಿಯ ಮನೆ ಹತ್ರ ಅವ್ರ ಮನೆಯ ಗೇಟ್ ಕಾದು ಪುನಃ ಕರ್ನಾಟಕಕ್ಕೆ ಮತ್ತೆ ಅವರು ಮರಳಿದ್ದಾರೆ. ಇಲ್ಲಿ ತನಕ ಇದೆ ಸಂಪುಟ ವಿಸ್ತರಣೆ ದಿನಾಂಕ ಇವತ್ತಿನ ತನಕ ಕೂಡ ಫಿಕ್ಸ್ ಆಗಲಿಲ್ಲ. ಸಂಪುಟ ವಿಸ್ತರಣೆ ಯಾವತ್ತು ಮಾಡ್ತೀವಿ ಅನ್ನೋಂಥದ್ದು ಕೂಡ ಇವತ್ತಿನ ತನಕ ಕೂಡ ಗೊಂದಲದಲ್ಲಿ ಇದ್ದಾರೆ. ಬಹುಶಃ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ, ರಾಷ್ಟ್ರೀಯ ನಾಯಕರಿಗೆ ಸೂಟ್ ಕೇಸು ತಲುಪಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಇನ್ನು ಭಾಳಷ್ಟು ಮಂದಿ ಕಾಂಗ್ರೆಸ್ಸಿನ ಶಾಸಕರೆಲ್ಲರೂ ಕೂಡ ಅವರು ನೇರವಾಗಿ ಸೂಟ್ ಕೇಸ್ಗಳನ್ನು ಹಣವನ್ನು ತಗೊಂಡು ಡೆಲ್ಲಿಯಲ್ಲಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಕಪ್ಪು ಕಾಣಿಕೆ ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅನ್ನೋಂಥದ್ದು ಕೂಡ ಇವತ್ತು ಆ ರೀತಿ ಲಾಬಿಗಳನ್ನು ಇವತ್ತು ಶಾಸಕರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ನಾನು ಮಂತ್ರಿ ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂತೇಳಿ ಏನು ಪೈಪೋಟಿ ಜೋರಾಗಿದೆನೋ, ಕಳೆದ ಒಂದು ವಾರದಿಂದ ಈ ಪೈಪೋಟಿಯಲ್ಲಿ ನಾನು ಮಂತ್ರಿ ಆಗಬೇಕೆಂದೇಳಿ ಏನು ಪೈಪೋಟಿಯನ್ನು ಬಿಡ್ತಾ ಇದ್ದಾರೆ. ಕಳೆದ ವಾರದಿಂದ ಬೆಂಗಳೂರು ಟು ಡೆಲ್ಲಿ ಎಲ್ಲ ಕೂಡ ಸ್ಪೆಷಲ್ ಫ್ಲೈಟ್ಗಳು, ಏನು ಬೆಂಗಳೂರು ಟು ಡೆಲ್ಲಿ ಸ್ಪೆಷಲ್ ಫ್ಲೈಟ್ಗಳಲ್ಲಿ ಹೋಗಿ ಇವರೆಲ್ಲರೂ ಕೂಡ ಸೂಟ್ ಕೇಸನ್ನು ಆ ಸ್ಪೆಷಲ್ ಫ್ಲೈಟಲ್ಲಿ ಸಾಗಾಣಿಕೆ ಮಾಡೋಂಥ ಕೆಲಸ ಇವತ್ತು ಎಲ್ಲ ಸ್ಪೆಷಲ್ ಫ್ಲೈಟ್ಗಳು ಎಷ್ಟು ಆಡ್ತಾ ಇದ್ದಾವೆ ಅಂದ್ರಿಗಿನ ಯಾರೇ ಈ ಪ್ರೋದಿನಗಳು ಸ್ಪೆಷಲ್ ಫ್ಲೈಟಲ್ಲಿ ಅಲ್ಲಿ ಸೂಟ್ ಕೇಸ್ಗಳಲ್ಲಿ ಹಣ ಸಾಗಾಟ ಆಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಒಂದು ಕಡೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ದುರ್ದೈವ ಪರಿಸ್ಥಿತಿ ಹೆಂಗ್ ಬಂದಿದೆ ನೋಡ್ರಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.